हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಪರಮಾತ್ಮ ರಾಮರೂಪದಿಂದಾಗಿ ಒಂದು ರೂಪದಿಂದ ಶ್ವೇತದ್ವೀಪದಲ್ಲಿ, ಇನ್ನೊಂದು ರೂಪದಿಂದ ಸ್ವರ್ಗಲೋಕದಲ್ಲಿ, ಇನ್ನೊಂದು ರೂಪದಿಂದಾಗಿ ಬ್ರಹ್ಮದೇವರ ಸಭೆಯಲ್ಲಿ ಇದ್ದುಕೊಂಡು ವಿಶಿಷ್ಟವಾಗಿ ಪೂಜಿಸ್ತಾ ಇರ್ತಾನೆ. ಹಾಗೆ ಕ್ಷೀರ ಸಮುದ್ರದಲ್ಲಿ ಕೂಡ ಲಕ್ಷ್ಮಣ, ಹನುಮಂತ, ಲಕ್ಷ್ಮಿ ಮುಂತಾದಂತಹ, ಗರುಡ ಮುಂತಾದಂತಹ ಎಲ್ಲ ಪಾರ್ಷದರು, ಪರಮಾತ್ಮನ ಸೇವಕರು ವಿಶೇಷವಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರ್ತಾರೆ ಎಂಬುದಾಗಿ ರಾಮರೂಪದ ಕಥೆಯನ್ನ ಆಚಾರ್ಯರು ಪೂರ್ತಿಯಾಗಿ ಮುಗಿಸಿದರು. ಇಷ್ಟಾದ ಮೇಲೆ ರಾಮದೇವರ ಈ ಒಂದು ಕಥೆಯನ್ನ, ಬರೀ ರಾಮದೇವರ ಕಥೆ ಅಂತಲ್ಲ, ಮುಂದೆ ಹೇಳುವಂತ ಮಹಾಭಾರತ ಕಥೆ, ಇವೆರಡನ್ನ ಕೂಡ ನಾನು ಯಾವ ಆಧಾರದಿಂದ ಹೇಳಿದ್ದೇನೆ ಅಂತ, ಯಾವುದು ಈ ಕಥೆಗಳಿಗೆ ಮೂಲ, ಯಾವುದನ್ನ ಇಟ್ಕೊಂಡು ನಾನು ಇಷ್ಟೆಲ್ಲ ಹೇಳಿದ್ದೇನೆ, ಯಾವುದನ್ನ ಇಟ್ಕೊಂಡು ನಾನು ನಿರ್ಣಯ ಮಾಡಿದ್ದೇನೆ, ಇದು ಹೀಗೆ ಇದು ಹೀಗಲ್ಲ ಅಂತ ಆಚಾರ್ಯರ ಮುಂದೆ ಹೇಳ್ತಾ ಹೋಗ್ತಾರೆ. 124ನೇ ಶ್ಲೋಕದಿಂದ ಪ್ರಾರಂಭ. ಇತ್ಯಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಏವ ಚ ಭಾರತಾಚ್ಚೈವ ವೇದೇಭ್ಯಃ ಮಹಾರಾಮಾಯಣಾದಪಿ ಪರಸ್ಪರ ವಿರೋಧಸ್ಯ ಹಾನಾತ್ ನಿರ್ಣೀಯ ತತ್ವತಃ ಯುಕ್ತ್ಯಾ ಬುದ್ಧಿಬಲಾಚ್ಚೈವ ವಿಷ್ಣೋರೇವ ಪ್ರಸಾದತಃ. ಬಹುಕಲ್ಪಾನುಸಾರೇಣ ಮಯೇಯಂ ಸತ್ಕಥೋದಿತ ನೈಕ ಗ್ರಂಥಾಶ್ರಯಾತ್ ತಸ್ಮಾತ್ ನಾಶಂಕ್ಯಾತ್ರ ವಿರುದ್ಧತ. ಪದಚ್ಛೇದ. ಇತಿ ಅಶೇಷ ಪುರಾಣೇಭ್ಯಃ ಪಂಚರಾತ್ರೇಭ್ಯಃ ಏವ ಚ ಭಾರತಾತ್ ಚ ಏವ ವೇದೇಭ್ಯಃ ಮಹಾರಾಮಾಯಣಾತ್ ಅಪಿ ಪರಸ್ಪರ ವಿರೋಧಸ್ಯ ಹಾನಾತ್ ನಿರ್ಣೀಯ ತತ್ವತಃ ಯುಕ್ತ್ಯಾ ಬುದ್ಧಿಬಲಾತ್ ಚ ಏವ ವಿಷ್ಣೋಃ ಏವ ಪ್ರಸಾದತಃ ಬಹುಕಲ್ಪಾನುಸಾರೇಣ ಮಯಾ ಇಯಂ ಸತ್ಕಥಾ ಉದಿತ ನೈಕ ಗ್ರಂಥಾಶ್ರಯಾತ್ ತಸ್ಮಾತ್ ನ ಶಂಕ್ಯಾ ಅತ್ರ ವಿರುದ್ಧತ. ಆಚಾರ್ಯರು ಹೇಳ್ತಾ ಇದ್ದಾರೆ, ನಾನು ಈ ಗ್ರಂಥವನ್ನ, ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವಂತಹ ಗ್ರಂಥವನ್ನ ಹೇಗೆ ಬರೆದಿದ್ದೇನೆ, ಸುಮ್ಮನೆ ನನ್ನ ಬುದ್ಧಿಗೆ ತೋಚಿದಂತೆ ಬರೆದಿಲ್ಲ. ಮತ್ತೆ ಮಾಡಿದ್ದೇನೆ, ಇತಿ ಅಶೇಷ ಪುರಾಣೇಭ್ಯ, ಅಶೇಷ ಪುರಾಣಗಳು ಅರ್ಥಾತ್ 18 ಪುರಾಣಗಳನ್ನು ಇಟ್ಟುಕೊಂಡು ಬರೆದಿದ್ದೇನೆ. ಮತ್ತೆ ಪಂಚರಾತ್ರೇಭ್ಯ ಏವಚ, ಪಂಚರಾತ್ರೆ ಎನ್ನುವಂತ ಆಗಮ ಅದನ್ನು ಇಟ್ಟುಕೊಂಡು ನೋಡಿದ್ದೇನೆ. ಭಾರತಾತ್ ಮಹಾಭಾರತ, ವೇದೇಭ್ಯ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎನ್ನುವಂತ ವೇದಗಳು, ಮಹಾರಾಮಾಯಣಾತಪಿ, ಮಹಾರಾಮಾಯಣ ಅಂದ್ರೆ ಮೂಲ ರಾಮಾಯಣ, ಪರಮಾತ್ಮ ಹೇಳಿದಂತಹ 100 ಕೋಟಿ ಶ್ಲೋಕಗಳಷ್ಟು ವಿಸ್ತಾರವಾದಂತಹ
ಮಹಾರಾಮಾಯಣ ಇವೆಲ್ಲವನ್ನು ಕೂಡ ಇಟ್ಕೊಂಡು ಬರೆದಿದ್ದೇನೆ ಅಂತ. ಹಾಗಾದರೆ ಪುರಾಣಗಳಲ್ಲಿ, ವೇದದಲ್ಲಿ, ಮೂಲ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಪರಸ್ಪರ ವಿರೋಧ ಕಾಣಿಸುತ್ತೆ. ಹಿಂದೆ ನಾವು ನೋಡಿದ್ದೇವೆ, ಆಚಾರ್ಯರು ಅನೇಕ ಕಡೆ ನಿರ್ಣಯವನ್ನು ಕೊಟ್ಟಿದ್ದಾರೆ. ಪ್ರಹಸ್ತ ಎನ್ನುವಂತಹ ರಾಕ್ಷಸನನ್ನ ವಿಭೀಷಣ ಸಂಹಾರ ಮಾಡಿದ ಅಂತ ಇದೆ ಮಹಾಭಾರತದಲ್ಲಿ. ರಾಮಾಯಣದಲ್ಲಿ ನೀಲ ಸಂಹಾರ ಮಾಡಿದ ಅಂತ ಇದೆ. ಒಂದು ಕಡೆ ವಿಭೀಷಣ ಸಂಹಾರ ಮಾಡಿದ ಅಂತ, ಇನ್ನೊಂದು ಕಡೆ ನೀಲ ಸಂಹಾರ ಮಾಡಿದ ಅಂತ ಇದೆ. ಹೇಗ್ ಸಾಧ್ಯ ಒಬ್ಬನೇ ವ್ಯಕ್ತಿಯನ್ನು ಇಬ್ಬರು ಕೊಲ್ಲಿಕ್ಕೆ ಹೇಗ್ ಸಾಧ್ಯ ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ವಿಭೀಷಣ ಶಕ್ತ್ಯಾಯುಧವನ್ನು ಅವರ ಮೇಲೆ ಪ್ರಯೋಗ ಮಾಡಿದ, ಪ್ರಹಸ್ತರ ಮೇಲೆ. ಅದೇ ಕ್ಷಣದಲ್ಲಿ ನೀಲ ಎನ್ನುವಂತ ಕಪಿ ದೊಡ್ಡ ಬಂಡೆಯನ್ನ, ಶಿಲೆಯನ್ನ ಅವರ ಮೇಲೆ ಎಸೆದ. ಹೀಗೆ ಇಬ್ಬರೂ ಕೂಡ ಏಕಕಾಲಕ್ಕೆ ಅವರ ಮೇಲೆ ಆಘಾತವನ್ನು ಮಾಡಿದರು, ಪ್ರಯೋಗ ಮಾಡಿದರು. ಅದರಿಂದ ಸತ್ತ. ಹಾಗಾಗಿ ಇಬ್ಬರ ಕೈಯಿಂದಲೂ ಅವನು ಸತ್ತ ಅಂತ ಆಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಹೀಗೆ ನಮಗೆ ಪುರಾಣಗಳನ್ನು ನೋಡಿದಾಗ, ಪಂಚರಾತ್ರಾಗವನ್ನು ನೋಡಿದಾಗ, ಮಹಾಭಾರತವನ್ನು ನೋಡಿದಾಗ, ಮೂಲ ರಾಮಾಯಣ ನೋಡಿದಾಗ ಪರಸ್ಪರ ವಿರುದ್ಧ ಅನಿಸುವಂತಹ ಅನೇಕ ಸಂಗತಿಗಳು ನಮಗೆ ಕಾಣಿಸ್ತವೆ. ಇನ್ನೊಂದು ಪ್ರಧಾನವಾಗಿ ಆ ಸುಗ್ರೀವನಿಗೆ ಮಾಲೆ ಹಾಕಿದ್ಯಾರು ಅಂತ ನಾವು ಕೇಳಿದ್ದೇವೆ ಕಿಷ್ಕಿಂಧ ಕಾಂಡದಲ್ಲಿ. ವಾಲಿ ಮತ್ತು ಸುಗ್ರೀವನಿಗೆ ಯುದ್ಧ ಆಗುತ್ತೆ. ಆವಾಗ ರಾಮ ಹೇಳ್ತಾನೆ, ನಮಗೆ ಸುಗ್ರೀವ ಯಾರು, ವಾಲಿ ಯಾರು ಗೊತ್ತಾಗ್ಲಿಲ್ಲ, ಹಾಗಾಗಿ ಇನ್ನೊಂದ್ಸಲ ಯುದ್ಧಕ್ಕೆ ಅಂತ ಕರಿ. ಆವಾಗ ನಿನ್ನ ಕೊರಳಲ್ಲಿ ಒಂದು ಮಾಲೆ ಇರುತ್ತೆ, ಅದನ್ನ ನೋಡಿ ನಾನು ಸುಗ್ರೀವ ಯಾರು, ವಾಲಿ ಯಾರು ಅಂತ ಡಿಫ್ರೆನ್ಸ್ ಮಾಡ್ತೀನಿ ಅಂತ ಹೇಳಿದ. ಅದರಲ್ಲಿ ರಾಮಾಯಣದಲ್ಲಿ ಹೇಳ್ತಾರೆ ಹನುಮಂತ ಮಾಲೆ ಹಾಕಿದ ಅಂತ. ಮಹಾಭಾರತದಲ್ಲಿ, ಮಹಾಪರ್ವದಲ್ಲಿ ಹೇಳ್ತಾರೆ ಲಕ್ಷ್ಮಣ ಮಾಲೆ ಹಾಕಿದ ಅಂತ. ಅದು ಹೇಗಾಯ್ತು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಲಕ್ಷ್ಮಣ ಶಬ್ದಕ್ಕೆ ಹನುಮಂತ ಅಂತ ಅರ್ಥ. ಯಾಕೆ ಅಂತಂದ್ರೆ ಒಳ್ಳೆಯ ಲಕ್ಷಣ ಇರುವಂತವನು ಲಕ್ಷ್ಮಣ ಅಂತ ಕರ್ಸ್ಕೊಳ್ತಾನೆ. 32 ಲಕ್ಷಣಗಳಿಂದಾಗಿ ಕೂಡಿದಂಥವನು ಯಾರು? ಹನುಮಂತ. ಹಾಗಾಗಿ ಲಕ್ಷ್ಮಣ ಶಬ್ದಕ್ಕೆ ಹನುಮಂತ ಅಂತನೂ ಅರ್ಥ ಇದೆ. ಹಾಗೆ ಹನುಮಂತನೇ ಮಾಲೆ ಹಾಕಿದ್ದು ಅಂತ ಆಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ನಿರ್ಣಯಗಳು. ಈ ಎಲ್ಲಾ ಗ್ರಂಥಗಳಲ್ಲಿ ನಮಗೆ ಏನು ವಿರುದ್ಧ ಅಂತ ಕಾಣಿಸುತ್ತೋ ಆ ಎಲ್ಲ ವಿರೋಧಗಳನ್ನ ನಾನು ಪರಸ್ಪರ ವಿರೋಧ, ಪರಸ್ಪರ ಒಂದಕ್ಕೊಂದು ಗ್ರಂಥಕ್ಕೆ ವಿರೋಧ ಬರುತ್ತೆ, ಆ ವಿರೋಧವನ್ನು ನಾನು ಹಾನಿ ಮಾಡಿದೆ, ನಾಶ ಮಾಡಿದೆ, ಅರ್ಥಾತ್ ವಿರೋಧಗಳನ್ನ ಪರಿಹಾರ ಮಾಡಿದೆ. ಇದು ಒಂದು. ಅದೇ ರೀತಿಯಾಗಿ ಯುಕ್ತಿಯಿಂದ, ಅರ್ಥಾತ್ ಲಾಜಿಕ್, ತರ್ಕದಿಂದ ನಾನು ಇದನ್ನ ಕೆಲವೊಂದನ್ನ ನಿರ್ಣಯಗಳನ್ನ ಮಾಡಿದ್ದೇನೆ. ಇನ್ನು ಕೆಲವೊಂದನ್ನ ಬುದ್ಧಿಬಲಾತ್, ನನ್ನ ಬುದ್ಧಿಯ ಬಲದಿಂದಾಗಿ ಅದನ್ನ ಪರಿಹಾರ ಮಾಡಿದ್ದೇನೆ. ಅದೇ ರೀತಿಯಾಗಿ ಪ್ರಧಾನವಾಗಿ ವಿಷ್ಣೋರೇವ ಪ್ರಸಾದತಃ, ಇವೆಲ್ಲವನ್ನು ಕೂಡ ಮೀರಿ ಇದ್ದದ್ದು ಪರಮಾತ್ಮನ ಅನುಗ್ರಹ. ಆ ಪರಮಾತ್ಮನ ಅನುಗ್ರಹದಿಂದ, ನನ್ನ ಬುದ್ಧಿಶಕ್ತಿಯಿಂದ, ಯುಕ್ತಿಯಿಂದ ಈ ಎಲ್ಲ ಗ್ರಂಥಗಳಿಗೆ ಬರುವಂತಹ ಪರಸ್ಪರ ವಿರೋಧವನ್ನ ನಾನು ಪರಿಹಾರ ಮಾಡಿದ್ದೇನೆ. ಪರಿಹಾರ ಮಾಡಿ ಬಹುಕಲ್ಪಾನುಸಾರೇಣ, ಅನೇಕ ಕಲ್ಪಗಳಲ್ಲಿ ಏನು ರಾಮಾಯಣ ಕಥೆ ನಡೆದಿದೆ ಅವೆಲ್ಲವನ್ನು ಕೂಡ ನಾನೇ ಮಾಡಿದ್ದೇನೆ. ಅದಕ್ಕೆ ಪರಸ್ಪರ ವಿರೋಧವನ್ನು ಪರಿಹಾರ ಮಾಡಿ, ಹಾಗೆ ನಿರ್ಣೀಯ ತತ್ವತಃ, ತತ್ವವನ್ನು ನಿರ್ಣಯ ಮಾಡಿದ್ದೇನೆ. ಅಲ್ಲಿ ಏನಾಯಿತು ಏನ್ ಇಲ್ಲ ಅನ್ನುವಂಥ ತತ್ವವನ್ನು ಕೂಡ ನಿರ್ಣಯ ಮಾಡಿ ನಾನೇ ಮಾಡಿದ್ದೇನೆ. ಈ ಸತ್ಕಥಾ ಉದಿತ, ಅತ್ಯಂತ ಶುದ್ಧವಾದಂತಹ ಈ ಕಥೆಯನ್ನ, ಪುಣ್ಯಕರವಾದಂತಹ ಕಥೆಯನ್ನ, ಅರ್ಥಾತ್ ರಾಮಾಯಣ ಮತ್ತು ಮಹಾಭಾರತದ ಕಥೆಯನ್ನ ನಾನೇ ಮಾಡಿದ್ದೇನೆ, ನಿರ್ಣಯ ಮಾಡಿದ್ದೇನೆ. ಹೊರತು ನೈಕ ಗ್ರಂಥಾಶ್ರಯಾತ್, ಸುಮ್ಮನೆ ಯಾವುದೋ ಒಂದು ಗ್ರಂಥ ಇಟ್ಕೊಂಡು ನಾನು ಬರೋದಿಲ್ಲ. ಬರೀ ಮೂಲ ರಾಮಾಯಣವಾಗಲಿ, ಅಥವಾ ಮಹಾಭಾರತದಲ್ಲಿ ಬರುವಂತಹ ಬರೀ ವನಪರ್ವ ಆಗಲಿ, ಅಥವಾ ಇನ್ನೊಂದು ಯಾವುದೋ ವಾಲ್ಮೀಕಿಗಳ ರಾಮಾಯಣ ಆಗಲಿ, ಹೀಗೆ ಒಂದೇ ಗ್ರಂಥವನ್ನು ನಾನು ಆಧರಿಸಿ ಈ ಒಂದು ತಾತ್ಪರ್ಯ ನಿರ್ಣಯವನ್ನು ಬರೆದಿಲ್ಲ. ಹೊರತು ಇಷ್ಟೆಲ್ಲಾ ಗ್ರಂಥಗಳು, 18 ಪುರಾಣಗಳು, ಪಂಚರಾತ್ರ, ವೇದ, ಮಹಾಭಾರತ ಮತ್ತು ಮೂಲ ರಾಮಾಯಣ, ಇವೆಲ್ಲವನ್ನು ಕೂಡ ಇಟ್ಟುಕೊಂಡು ನಿರ್ಣಯಾತ್ಮಕವಾಗಿ ನಾನು ಈ ಒಂದು ಗ್ರಂಥವನ್ನ ಬರೆದಿದ್ದೇನೆ. ಹಾಗಾಗಿ ತಸ್ಮಾತ್ ನ ಶಂಕ್ಯಾತ್ರ ವಿರುದ್ಧತ, ಇಲ್ಲಿ ಯಾರೂ ಕೂಡ ಇದಕ್ಕೆ ವಿರೋಧವನ್ನ ಮಾಡಬಾರದು. ಯಾಕೆಂದ್ರೆ ನಾನು ಬರೀ ಒಂದೇ ಪುಸ್ತಕ ಇಟ್ಕೊಂಡು ಬರೆದು ಬಿಟ್ಟಿದ್ರೆ ನೀವೇನೋ ವಿರೋಧ ಮಾಡಬಹುದು. ಆದರೆ ಪ್ರಧಾನವಾಗಿ ನನ್ನ ಬುದ್ಧಿ ಬಲದಿಂದ, ಪರಮಾತ್ಮ ಅನುಗ್ರಹದಿಂದ, ಲಾಜಿಕ್, ತರ್ಕದ ಮೂಲಕ ಎಲ್ಲಾ ಗ್ರಂಥಗಳನ್ನು ಇಟ್ಟುಕೊಂಡು ನಾನು ನಿರ್ಣಯವನ್ನು ಮಾಡಿದ್ದೇನೆ. ಹಾಗಾಗಿ ಅವಶ್ಯವಾಗಿ ಎಲ್ಲರೂ ಕೂಡ ಈ ಗ್ರಂಥವನ್ನ ಒಪ್ಪಿಕೊಳ್ಳಬೇಕು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ಕ್ವಚಿನ್ ಮೋಹಾಯಾಸುರಾಣಾಂ ವ್ಯತ್ಯಾಸ ಪ್ರತಿಲೋಮತ ಉಕ್ತಾಃ ಗ್ರಂಥೇಷು ತಸ್ಮಾದ್ಹಿ ನಿರ್ಣಯೋಯಂ
ಕೃತೋಮಯ. ಪದಚ್ಛೇದ. ಕ್ವಚಿತ್ ಮೋಹಾಯ ಅಸುರಾಣಾಂ ವ್ಯತ್ಯಾಸಃ ಪ್ರತಿಲೋಮತ ಉಕ್ತಾಃ ಗ್ರಂಥೇಷು ತಸ್ಮಾತ್ ಹಿ ನಿರ್ಣಯಃ ಅಯಂ ಕೃತಃ ಮಯಾ. ಸರಿ, ಆಚಾರ್ಯ ಏನ್ ಹೇಳಿದ್ರು, ಅನೇಕ ಗ್ರಂಥಗಳಲ್ಲಿ ವೇದ ಉಪನಿಷತ್ತು ಇವಕ್ಕೆಲ್ಲ ಪರಸ್ಪರ ವಿರೋಧ ಬರುವಂತೆ ಕೆಲವೊಂದು ಕಡೆ ಇದೆ, ಅದನ್ನ ನಿರ್ಣಯ ಮಾಡಿದ್ದೇನೆ ಅಂತ ಹೇಳಿದರು. ಸರಿ, ಪುರಾಣಗಳನ್ನು ರಚನೆ ಮಾಡಿದ್ಯಾರು? ದೇವರು, ಪರಮಾತ್ಮ, ವೇದವ್ಯಾಸ ರೂಪದಿಂದ. ಪಂಚರಾತ್ರ ಬರೆದಿದ್ಯಾರು? ಪರಮಾತ್ಮ. ಮಹಾಭಾರತ ಬರೆದಿದ್ಯಾರು? ಪರಮಾತ್ಮ. ಮೂಲ ರಾಮಾಯಣ ಬರೆದಿದ್ಯಾರು? ಪರಮಾತ್ಮ. ಹೀಗೆ ಈ ಎಲ್ಲ ಗ್ರಂಥಗಳನ್ನು ಒಬ್ಬನೇ ವ್ಯಕ್ತಿ ಬರೆದಿರಬೇಕಾದ್ರೆ ಒಂದು ಗ್ರಂಥದಲ್ಲಿ ಹೀಗೆ, ಒಂದು ಗ್ರಂಥದಲ್ಲಿ ಹಾಗೆ ಅಂತ ಯಾಕೆ ಹೇಳಿದ? ಒಬ್ಬನೇ ವ್ಯಕ್ತಿ ಈ ಗ್ರಂಥಗಳನ್ನು ಬರೆದಿರಬೇಕಾದ್ರೆ ವಿರುದ್ಧವಾಗಿ ಯಾಕೆ ಹೇಳಿದ ಅಂತ ಪ್ರಶ್ನೆ ಬರ್ತದೆ ಸಹಜವಾಗಿ ನಮಗೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಕ್ವಚಿತ್ ಮೋಹಾಯ ಆಸುರಾಣಾಂ, ಅಸುರ ಜನರ ಮೋಹಕ್ಕೋಸ್ಕರ. ಯಾರು ಅನ್ಯಥಾ ಯೋನ್ಯಥಾ ಸಂಸ್ಥಮಾತ್ಮಾನಂ ಅಂತ ಉಪನಿಷತ್ ಹೇಳುವಂತೆ ಯಾರು ಪರಮಾತ್ಮನನ್ನು ವಿಪರೀತವಾಗಿ ತಿಳ್ಕೊಳ್ತಾರೋ, ಯಾರು ಅನ್ಯಥಾ ಉಪಾಸನೆ ಮಾಡ್ತಾರೋ ಅವರಿಗೆ ಏನಾಗುತ್ತೆ, ಅಂಧನ್ ತಮಸ್ಸಾಗುತ್ತೆ. ಹಾಗಾಗಿ ಅಸುರ ಜನರನ್ನ ಮೋಹಗೊಳಿಸಲಿಕ್ಕೋಸ್ಕರ, ಎಲ್ಲರಿಗೂ ಸರಿಯಾದಂತಹ ಜ್ಞಾನ ಬರಬಾರದು, ಬರ್ಲಿಕ್ಕೂ ಸಾಧ್ಯ ಇಲ್ಲ. ಶುದ್ಧವಾದಂತಹ ತತ್ವಜ್ಞಾನ ಅದು ಯೋಗ್ಯತೆ ಇರುವಂತಹ ಜೀವಿಗಳಿಗೆ, ಸಾತ್ವಿಕ ಜೀವರಿಗೆ ಮಾತ್ರ ಬರಬೇಕು. ಹಾಗಾಗಿ ನಾನೇನ್ ಮಾಡಿದ್ದೇನೆ, ಕೆಲವೊಂದು ಕಡೆ ಅಸುರ ಮೋಹನಕ್ಕೋಸ್ಕರ ಈ ರೀತಿಯಾಗಿ ಪರಮಾತ್ಮ ಬರೆದಿದ್ದಾನೆ. ವ್ಯತ್ಯಾಸ ಪ್ರತಿಲೋಮತ, ಈ ಎಲ್ಲಾ ಗ್ರಂಥಗಳಲ್ಲಿ ವ್ಯತ್ಯಾಸವನ್ನು ಮಾಡಿದ್ದಾನೆ. ಕೆಲವೊಂದು ಕಡೆ ಪ್ರತಿಲೋಮತ, ವಿಪರೀತವಾಗಿ ಹೇಳಿದ್ದಾನೆ, ಇರುವುದೇ ಒಂದು ಹೇಳೋದೇ ಒಂದು, ಇವೆಲ್ಲವನ್ನು ಕೂಡ ಮಾಡಿದ್ದಾನೆ. ಹಾಗಾಗಿ ಉಕ್ತಃ ಗ್ರಂಥೇಶು, ಈ ರೀತಿಯಾಗಿ ಗ್ರಂಥದಲ್ಲಿ ಬರೆದಿದ್ದಾನೆ. ತಸ್ಮಾಧಿ ನಿರ್ಣಯೋಯಂ ಕೃತೋಮಯ, ಹಾಗಾಗಿ ಶುದ್ಧವಾದಂತಹ ತತ್ವಜ್ಞಾನ ಅದು ಸಾತ್ವಿಕ ಜನರಿಗೆ ಮಾತ್ರ ಸಿಗಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ನಿರ್ಣಯವನ್ನು ಬರೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಇಲ್ಲಿ ಎರಡು ಡೌಟ್ ಕ್ಲಿಯರ್ ಆಯ್ತು. ಮೊದಲನೇದು, ಪರಮಾತ್ಮನೇ ಎಲ್ಲ ಗ್ರಂಥಗಳನ್ನು ಬರೆದಿದ್ದು, ವ್ಯತ್ಯಾಸ ಮಾಡಿ ಯಾಕೆ ಹೇಳಿದ ಅಂತ, ಮತ್ತು ಆಚಾರ್ಯ ನಿರ್ಣಯ ಯಾಕೆ ಬರೆದ್ರು ಅಂತ. ಪರಮಾತ್ಮ ವ್ಯತ್ಯಾಸ ಮಾಡಿ ಹೇಳಿದ್ಯಾಕೆ? ಅಸುರ ಜನರ ಮೋಹಕ್ಕೋಸ್ಕರ. ಹಾಗಾಗಿ ಆ ಬಂದಂತಹ ವಿರೋಧಗಳನ್ನು ನಾನು ಈ ಗ್ರಂಥದಲ್ಲಿ ಪರಿಹಾರ ಮಾಡುವ ಮೂಲಕ ಈ ಒಂದು ಗ್ರಂಥವನ್ನು ನಾನು ಬರೆದಿದ್ದೇನೆ ಎಂಬುದಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ. ಮುಂದೆ ಏವಂಚ ವಕ್ಷಮಾಣೇಶು ನೈವಾಶಂಕ್ಯ ವಿರುದ್ಧತ ಸರ್ವಕಲ್ಪ ಸಮಶ್ಚಾಯಂ ಪಾರಂಪರ್ಯ ಕ್ರಮ ಸದಾ. ಪದಚ್ಛೇದ. ಏವಂ ಚ ವಕ್ಷಮಾಣೇಷು ನ ಏವ ಆಶಂಕ್ಯ ವಿರುದ್ಧತ ಸರ್ವಕಲ್ಪ ಸಮಃ ಚ ಅಯಂ ಪಾರಂಪರ್ಯ ಕ್ರಮಃ ಸದಾ. ಮುಂದೆ ಹೇಳ್ತಾರೆ, ಹಾಗಾಗಿ ವಕ್ಷಮಾಣೇಶು, ಮುಂದೆ ನಾನು ಏನೇನು ವಿಚಾರಗಳನ್ನು ಹೇಳ್ತಾ ಇದ್ದೀನಲ್ಲ ಆ ಎಲ್ಲ ವಿಚಾರಗಳಲ್ಲೂ ಕೂಡ ವಿರುದ್ಧತ ನೈವ ಆಶಂಕ್ಯ, ನಾವು ಸರ್ವಥಾ ಆ ವಾಕ್ಯಗಳಿಗೆ ವಿರೋಧವನ್ನ ತಿಳಿಯಬಾರದು. ಆಚಾರ್ಯರು ಹೇಳಿದಂತ ಮಾತನ್ನ ನೀವು ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಾರಂಪರ್ಯ ಕ್ರಮ, ಪರಂಪರೆ ಅರ್ಥಾತ್ ಹಿಂದೆ ನಾವೇನು ಪ್ರಾರಂಭದ ಸೃಷ್ಟಿಯ ಕ್ರಮವನ್ನು ಕೇಳಿದ್ದೇವೆ, ಪರಮಾತ್ಮ ಯಾವ ರೀತಿಯಾಗಿ ಸೃಷ್ಟಿಯನ್ನು ಮಾಡ್ತಾನೆ ಅಂತ. ಆ ಸೃಷ್ಟಿಯ ಕ್ರಮ ಎಂಬುದು ಸರ್ವಕಲ್ಪ ಸಮಃ, ಎಲ್ಲ ಕಲ್ಪಗಳಲ್ಲಿಯೂ ಕೂಡ ಇದೇ ರೀತಿಯಾಗಿ ಸೃಷ್ಟಿಯಾಗುತ್ತೆ, ಅಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಪುಂ ವ್ಯತ್ಯಾಸೇನ ಚೋಕ್ತಿ ಸ್ಯಾತ್ ಪುರಾಣಾದಿಷು ಕುತ್ರಚಿತ್ ಕೃಷ್ಣ ಆಹ ಯಥಾ ಕೃಷ್ಣ ಧನಂಜಯ ಶರೈರ್ಹತಾನ್ ಶತಂ ದುರ್ಯೋಧನಾದೀನ್ ತೇ ದರ್ಶಯಿಷ್ಯೆ ಇತಿ ಪ್ರಭು.
ಭೀಮಸೇನ ಹತಾಸ್ತೇಹಿ ಜಾಯಂತೆ ಜ್ಞಾಯಂತೆ ಬಹುವಾಕ್ಯತಃ. ಪದಚ್ಛೇದ. ಪುಂ ವ್ಯತ್ಯಾಸೇನ ಚ ಉಕ್ತಿ ಸ್ಯಾತ್ ಪುರಾಣಾದಿಷು ಕುತ್ರಚಿತ್ ಕೃಷ್ಣಾಂ ಆಹ ಯಥಾ ಕೃಷ್ಣಃ ಧನಂಜಯ ಶರೈಃ ಹತಾನ್ ಶತಂ ದುರ್ಯೋಧನಾದೀನ್ ತೇ ದರ್ಶಯಿಷ್ಯೆ ಇತಿ ಪ್ರಭುಃ ಭೀಮಸೇನ ಹತಾಃ ತೇ ಹಿ ಜ್ಞಾಯಂತೆ ಬಹುವಾಕ್ಯತಃ. ಹಿಂದೆ ಆಚಾರ್ಯ ಹೇಳಿದರು, ಕ್ವಚಿನ್ ಮೋಹಾಯ ಅಸುರಾಣಂ ವ್ಯತ್ಯಾಸ. ಕೆಲವೊಂದ್ಸಲ ವೇದವ್ಯಾಸ ದೇವರು ವ್ಯತ್ಯಾಸ ಮಾಡಿ ಹೇಳ್ತಾರೆ, ಯಾಕೆಂದ್ರೆ ಅಸುರ ಜನರ ಮೋಹಕ್ಕೋಸ್ಕರ ಅಂತ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಮಹಾಭಾರತದಲ್ಲಿ ಬರುವಂತಹ ಒಂದು ವ್ಯತ್ಯಾಸದ ಉದಾಹರಣೆ. ಏನು ವ್ಯತ್ಯಾಸದ ಉದಾಹರಣೆ ಅಂದ್ರೆ, ಪುಂ ವ್ಯತ್ಯಾಸೇನ ಚೋಕ್ತಿ ಸ್ಯಾತ್ ಪುರಾಣಾದಿಶು ಕುತ್ರಚಿತ್. ಪುರಾಣ ಮೊದಲಾದಂಥವುಗಳಲ್ಲಿ, ಪುರಾಣ ಮಹಾಭಾರತ ಮೊದಲಾದಂಥವುಗಳಲ್ಲಿ ಕೆಲವೊಮ್ಮೆ ಪುರುಷ ವ್ಯತ್ಯಾಸವನ್ನು ಮಾಡ್ತಾರೆ. ಪುಂ ವ್ಯತ್ಯಾಸ ಅಂದ್ರೆ ಪುರುಷ ವ್ಯತ್ಯಾಸ. ಏನು ಪುರುಷ ವ್ಯತ್ಯಾಸ ಅಂದ್ರೆ, ಒಂದು ಕಾರ್ಯವನ್ನ ಯಾರೋ ಒಬ್ರು ಮಾಡಿರ್ತಾರೆ, ಆ ಕಾರ್ಯವನ್ನು ಇನ್ನೊಬ್ಬರು ಮಾಡಿದ್ದಾರೆ ಅಂತ ಹೇಳೋದು, ಅದು ಪುರುಷ ವ್ಯತ್ಯಾಸ. ಅದಕ್ಕೆ ಉದಾಹರಣೆ ಈ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುತ್ತೆ. ಅಲ್ಲಿ ಕೃಷ್ಣ ಹೇಳುವಂತಹ ಮಾತು, ತಥೋ ದುರ್ಯೋಧನೋ ಮಂದಃ ಸಹ ಮಾತ್ಯಃ ಸಬಾಂಧವಃ ನಿಷ್ಠಾಂ ಆಪತ್ಸ್ಯತೆ ಮೂಢಃ ಕ್ರುದ್ಧೆ ಗಾಂಡೀವ ಧನ್ವನಿ ಅಂತ. ದ್ರೌಪದಿಗೆ ಕೃಷ್ಣ ಹೇಳುವಂತಹ ಮಾತು, ಕೃಷ್ಣಾಂ ಆಹ ಯಥಾ ಕೃಷ್ಣ. ಕೃಷ್ಣ ಅಂದ್ರೆ ದ್ರೌಪದಿ, ಅವಳಿಗೆ ಕೃಷ್ಣ ಹೇಳುವಂತಹ ಮಾತು. ಅವಳು ತುಂಬಾ ಬೇಸರ ಪಟ್ಕೊಳ್ತಾಳೆ, ನಮ್ಗೆ ರಾಜ್ಯ ಸಿಗುತ್ತೋ ಇಲ್ಲೋ ಹಾಗೆ ಹೀಗೆ ಅಂತೆಲ್ಲ. ಆವಾಗ ಕೃಷ್ಣ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ದುರ್ಯೋಧನನನ್ನ, ಅವನ 100 ಜನ ಸಹೋದರರನ್ನ ಎಲ್ಲರನ್ನೂ ಕೂಡ ಗಾಂಡೀವ ಧನ್ವನಿ, ಗಾಂಡೀವಧಾರಿಯಾದಂತಹ ಅರ್ಜುನ ಸಂಹಾರ ಮಾಡ್ತಾನೆ ಅಂತ ಮಹಾಭಾರತದಲ್ಲಿ ಇರುವಂತಹ ಮಾತು. ಶತಂ ದುರ್ಯೋಧನಾಸ್ತಿಂಸ್ತೆ ದರ್ಶಯಿಷ್ಯೇತಿ ಪ್ರಭು ಅಂತ ಇಲ್ಲಿದೆ ಆಚಾರ್ಯರ ವಾಕ್ಯ. 100 ಜನ ದುರ್ಯೋಧನಾದಿಗಳನ್ನ ಧನಂಜಯ ಶರೈಹಿ, ಅರ್ಜುನ ಸಂಹಾರ ಮಾಡ್ತಾನೆ, ಅದನ್ನು ನಾನು ನಿನಗೆ ದರ್ಶಯಿಸಿ ತೋರಿಸ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಆದರೆ ಮಹಾಭಾರತವನ್ನು ಓದಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ, ಭೀಮಸೇನ ಹತಾಸ್ತೇಹಿ ಜ್ಞಾಯಂತೆ ಬಹುವಾಕ್ಯತಃ. 100 ಜನ ಕೌರವರನ್ನು ಕೂಡ ಭೀಮಸೇನ ದೇವರು ಸಂಹಾರ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಕೃಷ್ಣ ದ್ರೌಪದಿಗೆ ಹೇಳಿದ್ದೇನು, ಅರ್ಜುನನ ಕೈಯಲ್ಲಿ 100 ಜನ ಕೌರವರು ಸಾಯುವುದನ್ನ ನಾನ್ ನಿನಗೆ ತೋರಿಸ್ತೇನೆ ಅಂತ ಹೇಳಿದ. ಆಗಿದ್ದೇನು, ಭೀಮಸೇನ ದೇವರು ದುರ್ಯೋಧನಾದಿಗಳನ್ನ ಸಂಹಾರ ಮಾಡ್ತಾರೆ. ಹಾಗಂದ ತಕ್ಷಣ ಕೆಲವೊಬ್ಬರಿಗೆ ಏನನ್ಸುತ್ತೆ, ಕೃಷ್ಣ ಮೊದಲು ಹೀಗೆ ಅನ್ಕೊಂಡಿದ್ದ, ಅರ್ಜುನ ದುರ್ಯೋಧನಾದಿಗಳನ್ನು ಸಂಹಾರ ಮಾಡ್ತಾನೆ ಅಂತ ಅನ್ಕೊಂಡಿದ್ದ, ಆದ್ರೆ ನಡೆದದ್ದು ಬೇರೆ, ಮುಂದೆ ಕೃಷ್ಣನ ಇಚ್ಛೆಗೆ ತಕ್ಕಂತೆ ನಡೆದಿಲ್ಲ ಅಂತ ಕೆಲವೊಬ್ರು ಅನ್ಕೊಳ್ತಾರೆ. ಆದ್ರೆ ವಾಸ್ತವಿಕವಾಗಿ ಆ ರೀತಿಯಾಗಿ ಆದದ್ದಲ್ಲ. ಕೌರವರನ್ನ ಎಲ್ಲರನ್ನೂ ಕೂಡ ಭೀಮಸೇನ ದೇವರೇ ಸಂಹಾರ ಮಾಡಿದ್ದು. ಆದರೆ ವ್ಯತ್ಯಾಸ, ಪುಂ ವ್ಯತ್ಯಾಸ, ಪುರುಷ ವ್ಯತ್ಯಾಸವಾಗಿ ಹೇಳೋದು ಅದು ಪುರಾಣದ ಒಂದು ಶೈಲಿ. ಹಾಗಾಗಿ ವೇದವ್ಯಾಸ ದೇವರು ಅದನ್ನು ಪುರುಷ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ. ಯಾಕೆಂತಂದ್ರೆ ಹಿಂದೆ ಸ್ಪಷ್ಟವಾಗಿ ಹೇಳಿದಂತೆ, ಕ್ವಚಿನ್ ಮೋಹಾಯ ಅಸುರಾಣಾಂ, ಅಸುರ ಜನರ ಮೋಹಕ್ಕೋಸ್ಕರ. ಹಾಗಾಗಿ ವ್ಯತ್ಯಾಸಕ್ಕೆ ಒಂದು ಉದಾಹರಣೆ ಅಂದ್ರೆ ಇದು, ಕೃಷ್ಣ ಹೇಳಿದ್ದು ಅರ್ಜುನ ಸಾಯಿಸ್ತಾನೆ ಅಂತ, ಆದದ್ದು ಭೀಮಸೇನ ದೇವರ ಕೈಲಿ ಸಂಹಾರ. ಹೀಗೆ ಇದು ಒಂದು ಉದಾಹರಣೆ ಅಂತ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ವಿಸ್ತಾರೇ ಭೀಮನಿಹತಾಃ. ಸಂಕ್ಷೇಪೆ ಅರ್ಜುನ ಪಾತಿತಾಃ. ಉಚ್ಯಂತೆ ಬಹವಶ್ಚಾನ್ಯೆ. ಪುಂ ವ್ಯತ್ಯಾಸ ಸಮಾಶ್ರಯಾತ್. ಪದಚ್ಛೇದ. ವಿಸ್ತಾರೆ ಭೀಮನಿಹತಾಃ, ಸಂಕ್ಷೇಪೆ ಅರ್ಜುನ ಪಾತಿತಾಃ, ಉಚ್ಯಂತೆ ಬಹವಃ ಚ ಅನ್ಯೆ, ಪುಂ ವ್ಯತ್ಯಾಸ ಸಮಾಶ್ರಯಾತ್. ಹಾಗಾಗಿ ವಿಸ್ತಾರವಾಗಿ ನೋಡಿದಾಗ, ಅರ್ಥಾತ್ ಮಹಾಭಾರತವನ್ನು ನೋಡಿದಾಗ ಭೀಮಸೇನ ದೇವರು 100 ಕೌರವರನ್ನ ಸಂಹಾರ ಮಾಡೋದನ್ನ ಅತ್ಯಂತ ವಿಸ್ತಾರವಾಗಿ ಹೇಳ್ತಾರೆ. ಅರ್ಜುನ ಸಂಹಾರ ಮಾಡಿದ ಅಂತ ಹೇಳೋದು ಯಾವಾಗ, ಸಂಕ್ಷೇಪೆ,
ಕೇವಲ ಒಂದೇ ಶ್ಲೋಕದಲ್ಲಿ ಅರ್ಜುನ ಸಂಹಾರ ಮಾಡ್ತಾನೆ ಅಂತ ಹೇಳ್ತಾನೆ ಕೃಷ್ಣ. ಆದ್ರೆ ವಿಸ್ತಾರವಾಗಿ ನೋಡಿದಾಗ ಏನ್ ಗೊತ್ತಾಗುತ್ತೆ, ಭೀಮಸೇನ ದೇವರೇನೆ ವಿಸ್ತಾರೇ ಭೀಮನಿಹತಃ, ವಿಸ್ತಾರವಾಗಿ ನೋಡಿದಾಗ ಭೀಮಸೇನ ದೇವರು ಸಂಹಾರ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಸಂಕ್ಷೇಪೆ ಅರ್ಜುನ ಪಾತಿತಃ, ಈ ಒಂದೇ ಶ್ಲೋಕ ನೋಡಿದಾಗ ಏನ್ ಗೊತ್ತಾಗುತ್ತೆ, ಸಂಕ್ಷೇಪವಾಗಿ ನೋಡಿದಾಗ ಅರ್ಜುನ ಸಂಹಾರ ಮಾಡಿದ ಅಂತ ಹೇಳ್ತಾರೆ. ಹೀಗೆ ಉಚ್ಚಂತೆ ಬಹವಶ್ಚಾನೆ ಪುಂ ವ್ಯತ್ಯಾಸ ಸಮಾಶ್ರಯಾತ್ ಅಂತ, ಇದಕ್ಕೆ ಪುಂ ವ್ಯತ್ಯಾಸ, ಪುರುಷ ವ್ಯತ್ಯಾಸ ಮಾಡಿ ಹೇಳೋದು, ಅರ್ಥಾತ್ ವ್ಯಕ್ತಿಯನ್ನ ವ್ಯತ್ಯಾಸ ಮಾಡಿ ಹೇಳೋದು ಅನ್ನೋದು ಒಂದು ಪುರಾಣದ ಶೈಲಿ. ಆ ಪುರಾಣದ ಶೈಲಿಯನ್ನು ವೇದವ್ಯಾಸ ದೇವರು ಇಲ್ಲಿ ಉಪಯೋಗಿಸಿದ್ದಾರೆ. ಇದು ಒಂದು ಉದಾಹರಣೆಯ. ಮತ್ತೆ ನಮಗೆ ಈ ಪದ್ಮಪುರಾಣದಲ್ಲಿ ಒಂದು ಉದಾಹರಣೆ ಸಿಗುತ್ತೆ, ಅನೇಕ ಇದ್ದಾವೆ. ಇಲ್ಲಿ ಒಂದು ರಾಮಾಯಣದ ಬಗ್ಗೆ ನೋಡೋದಾದ್ರೆ, ಪದ್ಮಪುರಾಣದಲ್ಲಿ ಹೇಳ್ತಾರೆ, ಇತ್ಯುಕ್ತ ರಾಕ್ಷಸೀಂ ಸೀತಾಂ ಗ್ರಸಿತುಂ ವೀಕ್ಷ್ಯ ಚೋದ್ಯತಾಂ ಶ್ರೀರಾಮ ಖಡ್ಗಮುದ್ಯಮ್ಯ ನಾಸಾ ಕರ್ಣೋ ಪ್ರಚಿಚ್ಛಿದೆ ಅಂತ ಪದ್ಮಪುರಾಣದ ಮಾತು. ಅರ್ಥಾತ್ ಸೀತೆಯನ್ನ ನುಂಗಲಿಕ್ಕೆ ಬಂದಂತಹ ಶೂರ್ಪಣಖೆಯನ್ನ ರಾಮದೇವರು ಖಡ್ಗ ಹಿಡಿದು ಅವಳ ಮೂಗು ಮತ್ತು ಕಿವಿಯನ್ನ ಕೊಯ್ದರು ಅಂತ ಪದ್ಮಪುರಾಣದ ಒಂದು ಮಾತು. ಇದು ಒಂದೇ ಕಡೆ ಬರೋದು ಈ ರೀತಿ. ಆದರೆ ಬೇರೆ ಪುರಾಣಗಳಲ್ಲಿ ಮತ್ತು ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ವಿಸ್ತಾರವಾಗಿ ಏನ್ ಬರುತ್ತೆ, ಲಕ್ಷ್ಮಣ ಅವಳ ಮೂಗನ್ನ ಮತ್ತು ಕಿವಿಯನ್ನ ಕೊಯ್ದ ಅಂತ ಬರುತ್ತೆ. ಇದು ಕೂಡ ಪುರುಷ ವ್ಯತ್ಯಾಸಕ್ಕೆ ಒಂದು ಉದಾಹರಣೆ. ಅಲ್ಲಿ ಹೇಳಿದ್ದು ರಾಮ ಅಂತ, ಅದು ಸಂಕ್ಷೇಪವಾಗಿ ಒಂದೇ ಶ್ಲೋಕದಲ್ಲಿ. ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ವಿಸ್ತಾರವಾಗಿ ಏನಂತ ಬರುತ್ತೆ, ಲಕ್ಷ್ಮಣನೇ ಅದನ್ನು ಮಾಡಿದ ಅಂತ ಬರುತ್ತೆ. ಹೀಗೆ ಇದು ಕೂಡ ಒಂದು ಪುರುಷ ವ್ಯತ್ಯಾಸಕ್ಕೆ ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಆಚಾರ್ಯರು. 132ನೇ ಶ್ಲೋಕ, ವಿಸ್ತಾರೇ ಕೃಷ್ಣ ನಿಹತಃ ಬಲಭದ್ರ ಹತಾ ಇತಿ. ಉಚ್ಯಂತೆ ಚ ಕ್ವಚಿತ್ ಕಾಲ ವ್ಯತ್ಯಾಸೋಪಿ ಕ್ವಚಿದ್ ಭವೇತ್. ಪದಚ್ಛೇದ. ವಿಸ್ತಾರೆ ಕೃಷ್ಣನಿಹತಾಃ ಬಲಭದ್ರಹತಾಃ ಇತಿ ಉಚ್ಯಂತೆ ಚ ಕ್ವಚಿತ್ ಕಾಲ ವ್ಯತ್ಯಾಸಃ ಅಪಿ ಕ್ವಚಿತ್ ಭವೇತ್. ಹಾಗೆ ಕೃಷ್ಣ ಮತ್ತು ಬಲರಾಮರ ಚರಿತ್ರೆಯಲ್ಲೂ ಕೂಡ ಈ ರೀತಿಯಾದಂತ ವಿಚಾರ ಬರುತ್ತೆ ಅಂತ. ಏನಂತ, ಕೆಲವೊಂದು ಕಡೆ ಕೃಷ್ಣ ಯಾರನ್ನು ಸಂಹಾರ ಮಾಡಿದ್ದಾನೆ, ಅನೇಕ ದೈತ್ಯರನ್ನು ಸಂಹಾರ ಮಾಡಿದ್ದಾನೆ, ಶಕಟಾಸುರ ಮುಂತಾದಂಥವರನ್ನ, ಅವರನ್ನ ಕೆಲವೊಂದು ಕಡೆ ಬಲಭದ್ರ ಹತಾಹಿತಿ, ಬಲರಾಮ ಸಂಹಾರ ಮಾಡಿದ ಅಂತ ಕೆಲವೊಂದು ಕಡೆ ಸಂಕ್ಷೇಪವಾಗಿ ಹೇಳ್ತಾರೆ. ಅರ್ಥಾತ್ ಒಂದು ಶ್ಲೋಕದಲ್ಲಿ ಆ ರೀತಿ ಹೇಳಿರ್ತಾರೆ, ಬಲರಾಮ ಸಂಹಾರ ಮಾಡಿದ ಅಂತ. ಆದ್ರೆ ವಿಸ್ತಾರವಾಗಿ ನೋಡಿದಾಗ ಏನ್ ಗೊತ್ತಾಗುತ್ತೆ, ಕೃಷ್ಣ ನಿಹತಃ, ಕೃಷ್ಣನೇ ಅವರನ್ನೆಲ್ಲ ಎಲ್ಲರನ್ನು ಕೂಡ ಸಂಹಾರ ಮಾಡಿದ ಅಂತ ಕಾಣಿಸುತ್ತೆ. ಹೀಗೆ ಉಚ್ಚಂತೆ ಕ್ವಚಿತ್, ಹೀಗೆ ಒಟ್ಟು ನಮಗೆ 3 ಉದಾಹರಣೆ ಸಿಗುತ್ತೆ. ಒಂದು ಅರ್ಜುನ ಸಂಹಾರ ಮಾಡಿದ ಅಂತ ಸಂಕ್ಷೇಪವಾಗಿ ಹೇಳ್ತಾರೆ, ವಿಸ್ತಾರವಾಗಿ ನೋಡಿದಾಗ ಭೀಮ ಸಂಹಾರ ಮಾಡಿದ ಅಂತ. ಇನ್ನು ಶೂರ್ಪಣಖಿ ವಿಚಾರದಲ್ಲಿ ಲಕ್ಷ್ಮಣ ಕೊಯ್ದದ್ದು ನಿಜವಾಗಿ, ಕೆಲವೊಂದು ಕಡೆ ಸಂಕ್ಷೇಪವಾಗಿ ರಾಮ ಮಾಡಿದ ಅಂತ ಹೇಳ್ತಾರೆ. ಹಾಗೆ ಕೃಷ್ಣ ಸಂಹಾರ ಮಾಡಿದಂತಹ ವ್ಯಕ್ತಿಗಳನ್ನ ಬಲಭದ್ರ ಕೊಂದ ಅಂತ ಸಂಕ್ಷೇಪವಾಗಿ ಹೇಳ್ತಾರೆ, ಆದ್ರೆ ನಿಜವಾಗಿ ಇಲ್ಲಿ ಕೊಂದದ್ದು ಕೃಷ್ಣ. ಇವೆಲ್ಲವೂ ಕೂಡ ಪುರುಷ ವ್ಯತ್ಯಾಸಕ್ಕೆ ಒಂದು ಉದಾಹರಣೆ. ಹಾಗಾಗಿ ಪುರಾಣಗಳನ್ನು ಓದಬೇಕಾದ್ರೆ, ಮಹಾಭಾರತವನ್ನು ಓದಬೇಕಾದ್ರೆ ಅತ್ಯಂತ ಎಚ್ಚರಿಕೆಯಿಂದ ಓದ್ಬೇಕಾಗತ್ತೆ. ಇನ್ನು ಇಷ್ಟೆಲ್ಲ ಶೈಲಿಗಳಿರ್ತವೆ. ಈ ರೀತಿಯಾಗಿ ನೋಡಿದಾಗ ನಮ್ಗೇನ್ ಅನ್ಸುತ್ತೆ, ಸುಮ್ಮನೆ ನೋಡಿಬಿಟ್ರೆ ಅಲ್ಲಿ ನೋಡಿದ್ರೆ ಕೃಷ್ಣ ಅರ್ಜುನ ಸಂಹಾರ ಮಾಡ್ತಾನೆ ಅಂತ ಹೇಳ್ತಾನೆ, ಇಲ್ಲಿ ನೋಡಿದ್ರೆ ಭೀಮಸೇನ ಸಂಹಾರ ಮಾಡ್ತಾನೆ, ಇದೇನೋ ಎಂತೋ ಅಂತ ಅನಿಸ್ಬಿಡುತ್ತೆ, ಅಥವಾ ಕೃಷ್ಣನಿಗೆ ಗೊತ್ತಿರ್ಲಿಲ್ಲ ಅಂತ ಅನಿಸ್ಬಿಡುತ್ತೆ. ಹೀಗೆ ಈ ರೀತಿಯಾಗಿ ನಮಗೆ ಬೇರೆ ರೀತಿಯಾಗಿ ಅರ್ಥ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದರಲ್ಲೂ ಕೂಡ ವಿಶೇಷವಾಗಿ ಮಹಾಭಾರತದ ಒಂದೊಂದು ಪದಗಳಿಗೂ ಕೂಡ, ಒಂದೊಂದು ಶ್ಲೋಕಗಳಿಗೂ ಕೂಡ 10 ರೀತಿಯ ಅರ್ಥ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಮೇಲ್ನೋಟಕ್ಕೆ ಕಾಣುವಂತ ಅರ್ಥವನ್ನೇ ನಾವು ನಿಜವಾದ ಅನ್ಕೊಂಡ್ಬಿಟ್ರೆ ಅದು ಅಷ್ಟು ಸಮಂಜಸ ಆಗೋದಿಲ್ಲ. ಹಾಗಾಗಿ ಮಹಾಭಾರತ ನೋಡೋದಿಕ್ಕೆ ಸುಮ್ಮನೆ ನಮಗೆ ಅಣ್ಣ ತಮ್ಮಂದಿರ ಜಗಳ ಹಾಗೆ ಹೀಗೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ, ಆದರೆ ತನ್ನ ಗರ್ಭದಲ್ಲಿ ಒಳಗಡೆ ಅತ್ಯಂತ ಅಪೂರ್ವವಾದಂತ ಅರ್ಥಗಳನ್ನ ಮತ್ತು ಚಿಂತನೆಯನ್ನ, ಪ್ರಮೇಯವನ್ನು ಇಟ್ಟುಕೊಂಡಂತಹ ಅತ್ಯಂತ ಶ್ರೇಷ್ಠ ಗ್ರಂಥ ಮಹಾಭಾರತ. ಹಾಗಾಗಿ ಮಹಾಭಾರತ ಅಷ್ಟು ಸುಲಭವಾಗಿ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅನೇಕ ಗ್ರಂಥಗಳನ್ನ, ಮಹಾಭಾರತ ಓದ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಅನೇಕ ಗ್ರಂಥಗಳನ್ನ ಮುಂದೆ ಹೇಳ್ತಾರೆ, ಅದನ್ನ
ಆ ಗ್ರಂಥಗಳನ್ನು ಓದಿದಾಗ ಮಹಾಭಾರತ ನಮ್ಮ ಯೋಗ್ಯತೆಯ ಮಟ್ಟಕ್ಕೆ ಅರ್ಥ ಆಗಲಿಕ್ಕೆ ಸಾಧ್ಯ. ಹೀಗೆ ಹಿಂದೆ ಕೃಷ್ಣ ಮತ್ತು ಬಲರಾಮರ ವಿಚಾರವನ್ನು ಹೇಳಿದರು. ಮತ್ತೆ ಮುಂದೆ ಇನ್ನೊಂದು ರೀತಿಯಾದ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಯಥಾ ದುರ್ಯೋಧನಂ ಭೀಮಃ ಪ್ರಾಹಸತ್ ಕೃಷ್ಣ ಸನ್ನಿಧೌ ಇತಿ ವಾಕ್ಯೇಷು ಬಹುಷು ಜ್ಞಾಯತೆ ನಿರ್ಣಯಾದಪಿ. ಅನಿರ್ಣಯೇತು ಕೃಷ್ಣಸ್ಯ ಪೂರ್ವಂ ಉಕ್ತಾ ಗತಿಸ್ತತಃ. ವ್ಯತ್ಯಾಸಸ್ತ್ವೇವ ಮಾದ್ಯಾಶ್ಚ ಪ್ರಾತಿಲೋಮ್ಯಾದಯಸ್ತಥ. ದೃಶ್ಯಂತೆ ಭಾರತಾದ್ದೇಶು ಲಕ್ಷಣ ಗ್ರಂಥತಶ್ಚತೆ. ಜ್ಞಾಯಂತೆ ಬಹುಭಿರ್ವಾಕ್ಯೈಃ ನಿರ್ಣಯ ಗ್ರಂಥತಸ್ತಥಾ. ಪದಚ್ಛೇದ. ಯಥ ದುರ್ಯೋಧನಂ ಭೀಮಃ ಪ್ರಾಹಸತ್ ಕೃಷ್ಣ ಸನ್ನಿಧೌ ಇತಿ ವಾಕ್ಯೇಷು ಬಹುಷು ಜ್ಞಾಯತೆ ನಿರ್ಣಯಾತ್ ಅಪಿ ಅನಿರ್ಣಯೇ ತು ಕೃಷ್ಣಸ್ಯ ಪೂರ್ವಂ ಉಕ್ತ ಗತಿಃ ತತಃ ವ್ಯತ್ಯಾಸಃ ತು ಏವಮಾದ್ಯಾಃ ಚ ಪ್ರಾತಿಲೋಮ್ಯಾದಯಃ ತಥಾ ದೃಶ್ಯಂತೆ ಭಾರತಾದ್ದೇಶು ಲಕ್ಷಣಗ್ರಂಥತಃ ಚ ತೇ ಜ್ಞಾಯಂತೆ ಬಹುಭಿಃ ವಾಕ್ಯೈಃ ನಿರ್ಣಯಗ್ರಂಥತಃ ತಥಾ. ಇದು ಒಂದು ವ್ಯತ್ಯಾಸ ಆಯಿತು, ಪುರುಷ ವ್ಯತ್ಯಾಸ ಅಂತ. ಹಿಂದೆ ಏನ್ ಹೇಳಿದ್ರು, ಕಾಲ ವ್ಯತ್ಯಾಸವೇ ಕ್ವಚಿತ್ ಭವೇತ್, ಕೆಲವೊಂದು ಸಲ ಕಾಲ ವ್ಯತ್ಯಾಸವೂ ಆಗುತ್ತೆ ಅಂತ. ಅಂದ್ರೆ ಈ ಸಂದರ್ಭದಲ್ಲಿ ನಡೆದದ್ದನ್ನ ಮುಂದೆ ನಡೀತು ಅಂತ ಹೇಳ್ತಾರೆ, ಅದಕ್ಕೆ ಕಾಲ ವ್ಯತ್ಯಾಸ ಅಂತ. ಒಂದು ಪುರುಷ ವ್ಯತ್ಯಾಸ, ಇನ್ನೊಂದು ಸಮಯದ ವ್ಯತ್ಯಾಸ, ಕಾಲ ವ್ಯತ್ಯಾಸ. ಅದು ಹೇಗೆ ಅಂತ ಇದಕ್ಕೊಂದು ಉದಾಹರಣೆಯನ್ನು ಆಚಾರ್ಯ ಕೊಡ್ತಾ ಇದ್ದಾರೆ. ಹೇಗೆ ಅಂದ್ರೆ ಯಥಾ ದುರ್ಯೋಧನಂ ಭೀಮಃ ಪ್ರಾಹಸತ್ ಕೃಷ್ಣ ಸನ್ನಿಧವು ಅಂತ. ದುರ್ಯೋಧನ ಅಂದ್ರೆ ಏನು, ಪಾಂಡವರು ಯಾಗ ಮಾಡ್ತಾ ಇರ್ತಾರೆ. ಆ ಪಾಂಡವರ ಯಾಗದಲ್ಲಿ ವಿಶ್ವಕರ್ಮ ವಿಶ್ವಕರ್ಮ ಒಂದು ಅದ್ಭುತವಾದಂತಹ ಅರಮನೆ ನಿರ್ಮಾಣ ಮಾಡಿರ್ತಾನೆ. ಅದನ್ನ ನಾವು ಕೇಳ್ತೇವೆ ಮಹಾಭಾರತದ ಕಥೆಯಲ್ಲಿ. ಆ ಅಲ್ಲಿ ನೀರಿದೆ ಅಂತ ಅನ್ಕೊಂಡು ಕಾಲಿಡ್ಬೇಕು, ಅಲ್ಲಿ ನೀರು ಇರೋದೇ ಇಲ್ಲ, ಗಟ್ಟಿ ನೆಲ ಇರುತ್ತೆ. ಗಟ್ಟಿ ನೆಲ ಇದೆ ಅಂತ ಕಟ್ಕೊಂಡು ಕಾಲಿಟ್ರೆ ತುಂಬಾ ನೀರಿರುತ್ತೆ. ಹೀಗೆ ದುರ್ಯೋಧನಿಗೆ ಅಲ್ಲಿ ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ ಅಂತೆ. ಒಂದ್ ಕಡೆ ಕಾಲಿಟ್ರೆ ನೀರಿರುತ್ತೆ, ಇನ್ನೊಂದ್ ಕಡೆ ಕಾಲಿಟ್ರೆ ನೆಲ ಇರುತ್ತೆ. ಅವನು ನೀರು ಇದೆ ತನ್ಕೊಂಡು ಕಾಲಿಡೋದು, ಅಲ್ಲಿ ನೆಲ ಇರೋದು. ಈ ರೀತಿಯಾಗಿ ತಲೆಗಿರಿಗೆಲ್ಲ ಬಡಿಸ್ಕೊಳ್ತಾನೆ, ಗೋಡೆಗಳಿಗೆಲ್ಲ ಅಂತ ವಿಸ್ತಾರವಾಗಿದೆ. ಆ ಸಂದರ್ಭದಲ್ಲಿ ಆ ಭಾಗವತದಲ್ಲಿ ಹೇಳ್ತಾರೆ ಆ ಮಾತನ್ನ. ಜಹಾಸ ಭೀಮಸ್ತಂ ದೃಷ್ಟ ಸ್ತ್ರೀಯ ಭೂಪಾಶ್ಚ ಕೇಚನ ನಿವಾರ್ಯಮಾಣ ಅಪ್ಯಂಗ ರಾಜ್ಞಾ ಕೃಷ್ಣಾನುಮೋದಿತ ಅಂತ. ಭೀಮಸೇನ ದೇವರು ಮತ್ತು ದ್ರೌಪದಿ ಮುಂತಾದಂತ ಅನೇಕ ಜನ ನಗ್ತಾ ಇದ್ರು ಅಂತೆ ಆ ದುರ್ಯೋಧನನ ಅವಸ್ಥೆಯನ್ನು ನೋಡಿ. ಅಲ್ಲಿ ಯಾರು ಈ ಧರ್ಮರಾಜ ಹೇಳಿದಂತೆ, ದುರ್ಯೋಧನ ನೋಡಿ ನಗ್ಬೇಡಿ ನಗ್ಬೇಡಿ, ನೀವು ಸರಿಯಲ್ಲ ಅಂತ ಹೇಳ್ತಾನೆ ಅಂತೆ. ಆದರೂ ಕೂಡ ಕೃಷ್ಣ ಹೇಳ್ತಾನೆ ಅಂತೆ, ಏನು ಪರವಾಗಿಲ್ಲ, ನೀವು ನಗಿ, ಬೇಕಾದಷ್ಟು ನಗಿ ಅಂತ ಹೇಳ್ತಾನೆ ಅಂತೆ. ಆ ರೀತಿ ಪ್ರಸಂಗ ಭಾಗವತದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ. ದುರ್ಯೋಧನ ಧೃತರಾಷ್ಟ್ರ ಬೇಡ, ಧರ್ಮರಾಜ ದುರ್ಯೋಧನ ಬೀಳೋದನ್ನು ನೋಡಿ ನಗಬೇಡಿ ನಗಬೇಡಿ ಅಂತ ಹೇಳ್ತಾ ಇದ್ದ. ಕೃಷ್ಣ ಏನು ಪರವಾಗಿಲ್ಲ ನಗಿ ಅಂತ ಹೇಳ್ತಾ ಇದ್ದ. ಆವಾಗ ಭೀಮಸೇನ ದೇವರು ಮತ್ತು ಎಲ್ಲ ಸ್ತ್ರೀಯರು, ದ್ರೌಪದಿ ಎಲ್ಲರೂ ಕೂಡ ನಕ್ಕರು ಅಂತ. ಇಷ್ಟು ಕಥಾನಕ. ಇಲ್ಲಿ ಏನಿದೆ, ಇತಿವಾಕ್ಯೇಶು ಪ್ರಾಹಸ ಕೃಷ್ಣ ಸನ್ನಿಧವು, ಕೃಷ್ಣ ಇದ್ದಾಗ ನಕ್ಕರು ಅಂತ ಬರುತ್ತೆ. ಆದರೆ ಈ ವಿಚಾರವನ್ನು ಹೇಳೋದಕ್ಕಿಂತ ಹಿಂದಿನ ಅಧ್ಯಾಯದಲ್ಲಿ ವೇದವ್ಯಾಸದೇವರು ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣ ದ್ವಾರಕೆಗೆ ಹೋದ ಅಂತ ಹೇಳ್ತಾರೆ. ಕೃಷ್ಣ ಮತ್ತು ವಿದುರರು ಸಂಭಾಷಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನೋ ಒಂದು ನಿಮಿತ್ತದಿಂದಾಗಿ
ಆ ಯಜ್ಞಶಾಲೆಯಿಂದಾಗಿ ಆ ಕೃಷ್ಣ ದ್ವಾರಕೆಗೆ ಹೋಗ್ತಾರೆ. ವೆರಿ ನೆಕ್ಸ್ಟ್ ಮುಂದೆ ಏನ್ ಹೇಳ್ತಾರೆ, ಆ ಕೃಷ್ಣನೇನೆ ನಗರಿ ಅಂತ ಹೇಳಿದ ಕೃಷ್ಣನ ಸಮ್ಮುಖದಲ್ಲಿ ಏನೆ ಭೀಮಸೇನ ದೇವರು, ದ್ರೌಪದಿ ಮುಂತಾದಂತ ಎಲ್ಲರೂ ಕೂಡ ದುರ್ಯೋಧನನಿಗೆ ಹಾಸ್ಯ ಮಾಡಿ ನಕ್ಕರು ಅಂತ ಗೊತ್ತಾಗುತ್ತೆ. ಹಿಂದೆ ಏನ್ ಹೇಳಿದ್ರು, ದ್ವಾರಕೆಗೆ ಹೋದ್ರು ಅಂತ ಹೇಳಿದ್ರು, ಕೃಷ್ಣ ಹೋದ ಅಂತ ಹೇಳಿದ್ರು. ಮುಂದೆ ಏನ್ ಹೇಳ್ತಾ ಇದ್ದಾರೆ, ಕೃಷ್ಣನ ಎದುರಿನಲ್ಲಿ ನಕ್ಕರು ಅಂತ. ಇದು ಪರಸ್ಪರ ವಿರುದ್ಧವಾದದ್ದು. ಯಾಕೆಂದ್ರೆ ಕೃಷ್ಣ ದ್ವಾರಕೆಗೆ ಹೋಗಿದ್ದಾನೆ, ದ್ವಾರಕೆಯಲ್ಲಿ ಕೃಷ್ಣ ಇದ್ದಾನೆ, ಇಲ್ಲಿ ಇಲ್ಲ. ಕೃಷ್ಣನ ಎದುರುಗಡೆ ನಗಲಿಕ್ಕೆ ಹೇಗ್ ಸಾಧ್ಯ? ಅದಕ್ಕೆ ಹೇಳ್ತಾ ಇದ್ದಾರೆ, ಅನಿರ್ಣಯೇತ ಕೃಷ್ಣಸ್ಯ ಪೂರ್ವ ಮುಕ್ತ ಗತಿಸ್ತತ. ಇಲ್ಲಿ ನಾವು ನಿರ್ಣಯ ಮಾಡಬೇಕು. ಏನಂತ ನಿರ್ಣಯ? ಇಲ್ಲಿ ವೇದವ್ಯಾಸದೇವ ಕಾಲ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ ಅಂತ. ಅರ್ಥಾತ್ ಭೀಮಸೇನ ಮತ್ತು ದ್ರೌಪದಿ ಮುಂತಾದಂತ ಎಲ್ಲ ಸ್ತ್ರೀಯರು ಕೂಡ ಕೃಷ್ಣನ ಮುಂದೆ ಏನೇ ದುರ್ಯೋಧನನಿಗೆ ಅಪಹಾಸ್ಯ ಮಾಡಿ ನಕ್ಕರು. ಆಮೇಲೆ ಕೃಷ್ಣ ದ್ವಾರಕೆಗೆ ಹೋದ ಅಂತ ನಿರ್ಣಯ ಮಾಡಬೇಕು. ಅನಿರ್ಣಯೇತು ಕೃಷ್ಣಸ್ಯ ಪೂರ್ವ ಮುಕ್ತ ಗತಿಸ್ತತಃ. ನಿರ್ಣಯ ಮಾಡದೆ ಹೋದರೆ ಏನಂತ ನಮ್ಗನ್ಸುತ್ತೆ, ಕೃಷ್ಣ ಹೋಗ್ಬಿಟ್ಟ ಆಮೇಲೆ ನಕ್ಕರು, ಕೃಷ್ಣ ಇದ್ದ ಅಂತ ಬೇರೆ ಹೇಳ್ತಾರೆ. ಇದು ಪರಸ್ಪರ ವಿರೋಧ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇದು ಕಾಲ ವ್ಯತ್ಯಾಸಕ್ಕೆ ಉದಾಹರಣೆ ಅಂತ. ಕೃಷ್ಣ ಹೋಗಿದ್ದು ಆಮೇಲೆ, ಹೇಳಿದ್ದು ಮುಂಚೆ. ಹೀಗೆ ಇದು ಒಂದೆರಡು ಏನು ದೃಷ್ಟಾಂತ ಮಾತ್ರ. ದೃಶ್ಯಂತೆ ವ್ಯತ್ಯಾಸಮೇವ ಮಾದ್ಯಾಶ್ಚ ಪ್ರಾತಿಲೋಮ್ಯಾದಯಸ್ತತ ದೃಶ್ಯಂತೆ ಭಾರತಾದ್ಯೇಶು. ಭಾರತ, ರಾಮಾಯಣ ಮುಂತಾದಂತಹ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಈ ರೀತಿಯಾಗಿ ಅನೇಕ ರೀತಿಯ ವ್ಯತ್ಯಾಸಗಳು ಕಾಣಿಸ್ತಾ ಹೋಗ್ತವೆ. ಈ ಕಾಲ ವ್ಯತ್ಯಾಸ, ಪುರುಷ ವ್ಯತ್ಯಾಸ, ದೇಶ ವ್ಯತ್ಯಾಸ, ಅಂದ್ರೆ ಪ್ರದೇಶ ಸ್ಥಳದ ವ್ಯತ್ಯಾಸವನ್ನೇ ಕೆಲವೊಂದ್ಸಲ ಮಾಡ್ತಾರೆ. ಈ ರೀತಿಯಾಗಿ ಅನೇಕ ರೀತಿಯಾದ ವ್ಯತ್ಯಾಸಗಳು ಮತ್ತು ಪ್ರಾತಿಲೋಮ್ಯ ಅಂದ್ರೆ ವಿಪರೀತವಾಗಿ ಹೇಳೋದು, ಇವೆಲ್ಲವೂ ಕೂಡ ಅನೇಕ ರೀತಿಯ ಗ್ರಂಥಗಳಲ್ಲಿ ಕಾಣಿಸ್ತವೆ. ಇವೆಲ್ಲವನ್ನು ಕೂಡ ಲಕ್ಷಣ ಗ್ರಂಥ, ಲಕ್ಷಣ ಅಂತ ಒಂದು ಗ್ರಂಥದ ಹೆಸರು. ಆ ಗ್ರಂಥ ಬರೆದಿದ್ದು ವೇದವ್ಯಾಸ ದೇವರೇನೆ. ಇವತ್ತು ನಮಗದು ಉಪಲಬ್ಧ ಇಲ್ಲ. ಆ ಗ್ರಂಥದ ಮೂಲಕ, ಅದೇ ರೀತಿಯಾಗಿ ನಿರ್ಣಯ ಗ್ರಂಥಗಳ ಮೂಲಕ ಮತ್ತು ಬಹುಬಿಹಿ ವಾಕ್ಯೈಹಿ, ಬೇರೆ ಬೇರೆ ಗ್ರಂಥಗಳ ವಾಕ್ಯಗಳು, ವೇದದ ವಾಕ್ಯ ಅಥವಾ ಮಹಾಭಾರತದ ವಾಕ್ಯ, ರಾಮಾಯಣದ ವಾಕ್ಯ, ಬೇರೆ ಬೇರೆ ಪುರಾಣಗಳ ವಾಕ್ಯ, ಈ ಎಲ್ಲ ವಾಕ್ಯಗಳಿಂದಲೂ ಕೂಡ ನಮಗೇನು ಗೊತ್ತಾಗುತ್ತೆ, ಜ್ಞಾಯಂತೆ ವ್ಯತ್ಯಾಸಗಳು ಇದೆ ಎಂಬುದಾಗಿ ಗೊತ್ತಾಗುತ್ತೆ ಅಂತ. ಒಟ್ಟಿನಲ್ಲಿ ಇಷ್ಟು ಶ್ಲೋಕಗಳ 124ನೇ ಶ್ಲೋಕದಿಂದ ಇಲ್ಲಿ ತನಕ ತಾತ್ಪರ್ಯ ಇಷ್ಟು. ರಾಮಾಯಣವಾಗಲಿ, ಮಹಾಭಾರತವಾಗಲಿ, ಪುರಾಣಗಳಾಗಲಿ ಅದನ್ನ ಓದುವುದು ಅಷ್ಟು ಸುಲಭ ಅಲ್ಲ, ಅರ್ಥ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರಸಿದ್ಧವಾದಂತಹ ಮಾತು, ನರಕಾಯ ಮದಿಕ್ಷಶ್ಚೇತ್ ಪುರಾಣ ಕಥಕೋಭವ ಅಂತ ಒಂದು ಮಾತು. ಅಂದ್ರೆ ನೀವು ಸುಲಭವಾಗಿ ನರಕಕ್ಕೆ ಹೋಗ್ಬೇಕು ಅಂತ ನಿಮಗೆ ಇಚ್ಛೆ ಇದ್ರೆ ಪುರಾಣ ಪ್ರವಚನ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ತಾತ್ಪರ್ಯ ಏನು ಅಂದ್ರೆ, ಪುರಾಣ ಪ್ರವಚನ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ. ಹೇಗೋ ನಾವು ಪುರಾಣವನ್ನು ಹೇಳಿಬಿಟ್ರೆ ಅದರಿಂದ ನಮಗೆ ನರಕ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಅತ್ಯಂತ ಜಾಗರೂಕರಾಗಿ ಹೇಳಬೇಕು. ಯಾಕೆ ಅಂತಂದ್ರೆ ಇಷ್ಟೆಲ್ಲಾ ಶೈಲಿಗಳು ಇದ್ದಾವೆ, ನೆರೇಷನ್ ಟೆಕ್ನಿಕ್ಗಳು. ಮುಂದೆ ಮತ್ತಿನ್ನೂ ವಿಸ್ತಾರವಾಗಿ ಹೇಳ್ತಾರೆ, ನಾಳೆ ಅದನ್ನ ನಾವು ನೋಡ್ತೇವೆ. 7 ರೀತಿಯಾದ ಶೈಲಿಗಳು, ವ್ಯತ್ಯಾಸ, ಪ್ರಾತಿಲೋಮ್ಯ, ಗೋಮೂತ್ರಿ, ಪ್ರಗಸ ಅಂತ 7 ಶೈಲಿಗಳಿದ್ದಾವೆ, ಅವ್ರ ಬಗ್ಗೆ ಹೇಳ್ತಾರೆ. ಹೀಗೆ ಅನೇಕ ರೀತಿಯಾದಂತಹ ನೆರೇಷನ್ ಟೆಕ್ನಿಕ್ಗಳಿದ್ದಾವೆ. ದರ್ಶನ ಭಾಷೆ, ಸಮಾಧಿ ಭಾಷೆ, ಗುಖ್ಯ ಭಾಷೆ ಅಂತ ಭಾಷಾ ತ್ರಯಗಳು ಇದ್ದಾವೆ. ಕೆಲವೊಂದು ಕಡೆ ಪುರುಷ ವ್ಯತ್ಯಾಸವನ್ನು ಮಾಡ್ತಾರೆ, ಮಾಡಿದ್ದು ಯಾರೋ ಹೇಳೋದು ಯಾರನ್ನು. ಕೆಲವೊಂದ್ಸಲ ಕಾಲ ವ್ಯತ್ಯಾಸ ಮಾಡ್ತಾರೆ, ಆ ವ್ಯಕ್ತಿಯಲ್ಲಿ ಆ ಟೈಮಲ್ಲಿ ಅಲ್ಲಿ ಇರೋದೇ ಇಲ್ಲ, ಇದ್ದ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಹೋಗಿದ್ದ ಅಂತ ಹೇಳ್ತಾರೆ. ಹೀಗೆ ಅನೇಕ ರೀತಿಯಾದಂತ ವ್ಯತ್ಯಾಸಗಳು ಎಲ್ಲ ಕೂಡ ನಮಗೆ ಸಿಗ್ತವೆ. ಅವೆಲ್ಲವನ್ನು ಕೂಡ ನಾವು ಕೇವಲ ಮಹಾಭಾರತ ಓದಿಬಿಟ್ರೆ ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ. ಮತ್ತೇನ್ ಮಾಡಬೇಕು, ಲಕ್ಷಣ ಗ್ರಂಥ ಎನ್ನುವಂತಹ ವೇದವ್ಯಾಸ ದೇವರ ಗ್ರಂಥವನ್ನು ನೋಡಿದಾಗ ಅಲ್ಲಿ ನಮಗೆ ಪುರಾಣಗಳ ಲಕ್ಷಣ ಏನು, ಪುರಾಣಗಳನ್ನ ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು, ಯಾವ ದೃಷ್ಟಿಕೋನದಿಂದಾಗಿ ನಾವು ಪುರಾಣಗಳನ್ನ ನೋಡಬೇಕು ಎನ್ನುವಂತಹ ಲಕ್ಷಣಗಳನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ಅಷ್ಟೆಲ್ಲಾ ಲಕ್ಷಣ ಗ್ರಂಥಗಳ ಆಧಾರವಾಗಿ ಇಟ್ಟುಕೊಂಡು ನಾನೇ ಮಾಡಿದ್ದೇನೆ, ಈ ಗ್ರಂಥವನ್ನು ಬರೆದಿದ್ದೇನೆ ಎಂಬುದಾಗಿ ಆಚಾರ್ಯರು ಈ ಗ್ರಂಥ ಯಾಕೆ ಬರದೆ ಅಂತ ಎಂಬ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪುರಾಣಗಳ ಒಂದು ನೆರೇಷನ್ ಟೆಕ್ನಿಕ್ ಅನ್ನು ಕೂಡ ಆಚಾರ್ಯರು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಳ್ಳೆಯ ಉದಾಹರಣೆಯನ್ನು ಕೂಡ ಕೊಟ್ಟು, ಕೃಷ್ಣ ದ್ರೌಪದಿಯ ಪ್ರಸಂಗ ಎಲ್ಲವನ್ನು ಕೂಡ ಕೊಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಆ ಲಕ್ಷಣ ಗ್ರಂಥಗಳಲ್ಲಿ ಏನೇನು ಹೇಳಿದ್ದಾರೆ, ಪ್ರಧಾನವಾಗಿ ಶೈಲಿಗಳು ಎಷ್ಟು, 7 ಶೈಲಿಗಳು, ಅವೆಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಆ ಶೈಲಿಗಳ ಬಗ್ಗೆ ವಿಚಾರವನ್ನ
ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ.